ಎಲ್ರಿಗೂ ಭೀಮಾ ನಮನಗಳು. ನಾನು ಮಮತಾ ನಿರಂಜನ್, ಗೃಹಿಣಿ, ಶಿವಮೊಗ್ಗ. ನಾನು ಅಂಬೇಡ್ಕರ್ 5 ಜನವರಿ 1941ರಲ್ಲಿ ಮುಂಬೈನ ಮುನ್ಸಿಪಲ್ ಚಾಳದಲ್ಲಿ ಮಾಡಿದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲು ಹಿಂಜರಿಯಬೇಡಿರಿ ಎನ್ನುವ ಭಾಷಣವನ್ನು ಓದುತ್ತಿರುವೆ. ಈ ಭಾಷಣವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಪ್ರಸಿದ್ಧ ಭಾಷಣಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸರಜು ಕಾಟ್ಕರ್ ಅವರು ಅನುವಾದಿಸಿದ್ದಾರೆ. ಹೊಸಪೇಟೆಯ ಯಾಜಿ ಪ್ರಕಾಶನ ಪ್ರಕಟಿಸಿದೆ. ಅಂಬೇಡ್ಕರ್ ಜೀವನದುದ್ದಕ್ಕೂ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದರು. ಮತ್ತೆ ದಲಿತರಿಗೆ ಶಿಕ್ಷಣವೇ ಮುಕ್ತಿಯ ಸಾಧನ ಎಂದು ಹೇಳುತ್ತಿದ್ದರು. ಹಾಗಾಗಿ ಶಿಕ್ಷಣದ ಮಹತ್ವವನ್ನು ಹೇಳುವ ಈ ಭಾಷಣವನ್ನು ಓದಲು ಆಯ್ಕೆ ಮಾಡಿಕೊಂಡಿರುವೆ. ಸಭಾಪತಿಗಳೇ, ಬಂಧುಗಳೇ ಮತ್ತು ಭಗಿನಿಯರೇ, ಬಹಳ ದಿನಗಳ ನಂತರ ನಾನು ಇಲ್ಲಿಗೆ ಬಂದಿರುವೆ. ನಾನು ಚಿಕ್ಕವನಿದ್ದಾಗ ಇಲ್ಲಿಯ ನಮ್ಮ ಸಂಬಂಧಿಕರಿಗೆ ಭೇಟಿಯಾಗಲು ಬರುತ್ತಿದ್ದೆ. ಸಮಾಜ ಸುಧಾರಣೆಯ ಗಾಳಿ ಇಲ್ಲಿವರೆಗೂ ಹಬ್ಬಿದ್ದು ಕಂಡು ನನಗೆ ಸಂತೋಷವಾಗಿದೆ. ಈ ಸಭೆಯಲ್ಲಿ ಇಷ್ಟೊಂದು ಜನರನ್ನು ಕಂಡು ನನಗೆ ತುಂಬ ಸಂತೋಷವಾಗಿದೆ. ಅಸ್ಪೃಶ್ಯರು ತಮ್ಮ ಪ್ರಗತಿಗಾಗಿ ಪ್ರಯತ್ನಿಸಿದರೆ ಅದು ಹಿಂದೂಗಳಿಗೆ ಸಹಿಸಲಾಗುವುದಿಲ್ಲ. ನಾನು ಮಹಾಡ ಸತ್ಯಾಗ್ರಹ ಮಾಡಿದ್ದು ತಮಗೆಲ್ಲ ಗೊತ್ತು. ಆ ಸತ್ಯಾಗ್ರಹದ ಕಾಲಕ್ಕೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅಸ್ಪೃಶ್ಯ ಜನರು ಊಟಕ್ಕೆ ಕುಳಿತಾಗ ಸವರ್ಣೀಯರು ತ್ರಾಸು ಕೊಟ್ಟರು. ಅಲ್ಲಿ ಪೊಲೀಸರು ಇದ್ದುದರಿಂದ ನನಗೆ ತೊಂದರೆ ಆಗಲಿಲ್ಲ. ಮಹಾಡ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಅಸ್ಪೃಶ್ಯರು ಮರಳಿ ತಮ್ಮ ಊರಿಗೆ ಹೋದಾಗ ಹಿಂದೂಗಳು ಅವರಿಗೆ ಒಡೆದು ಬಡಿದರಲ್ಲದೆ ಜಮೀನು ಕಸಿದುಕೊಂಡರು. ಅನೇಕ ರೀತಿಯ ತೊಂದರೆ ಕೊಟ್ಟರು. ಸುಮಾರು 2 ವರ್ಷ ಅವರು ತೊಂದರೆ ಅನುಭವಿಸಿದರೂ ನಾವು ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಮುಂಬೈನಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕಾಯಿತು. ಇದಕ್ಕೆ ಕಾರಣ ಹಣ. ನಮ್ಮ ಹತ್ತಿರ ಹಣವಿಲ್ಲದ್ದರಿಂದ ಅವರಿಗೆ ಸಹಾಯ ಮಾಡುವುದು ಸಾಧ್ಯವಾಗಲಿಲ್ಲ. ನಮ್ಮ ಸಮಾಜ ಸುಧಾರಣೆ ಕಾರ್ಯಕ್ಕೆ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಕಟ್ಟಡದ ಫಂಡಿನಿಂದ ನಮ್ಮ ಸಾಮಾಜಿಕ ಸುಧಾರಣೆ ಕಾರ್ಯ ಕೈಗೊಳ್ಳುವುದು ಸಾಧ್ಯ ಎಂದು ಅನಿಸುತ್ತದೆ. ನಮ್ಮ ಸಾಮಾಜಿಕ ಸುಧಾರಣಾ ಕಾರ್ಯ ಬರದಿಂದ ಸಾಗಿದೆ. ಆದರೆ ಇದು ನನ್ನ ಜೊತೆಗೆ ಸಮಾಪ್ತಿಯಾಗಬಾರದು. ಅದು ನಿರಂತರ ಸಾಗಿರಬೇಕೆಂಬ ಆಸೆಯಿಂದ ನಾನು ಒಂದು ಯೋಜನೆ ಸಿದ್ಧಪಡಿಸಿರುವೆ. ಮುಂದಾಲೋಚನೆ ಮಾಡದ ಬಗ್ಗೆ ನನ್ನನ್ನು ನೀವು ದೋಷಿಯನ್ನಾಗಿ ಮಾಡಬಹುದು. ನನ್ನ ನಂತರವೂ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ನಾನು ಯೋಜನೆ ಸಿದ್ಧಪಡಿಸಿರುವೆ. ಅದಕ್ಕಾಗಿ ನಿಮ್ಮಲ್ಲಿ ಐಕ್ಯತೆ ಅವಶ್ಯ ಹಾಗೂ ನಿಮ್ಮೆಲ್ಲರ ಸಹಾಯ ಅವಶ್ಯ. ನಾನು 2 ಮಾತು ಹೇಳಬಯಸುತ್ತೇನೆ. ಮೊದಲನೆಯದ್ದು, ನೀವು ಮಾಡುವ ಕಸ ಗುಡಿಸುವ ಉದ್ಯೋಗ ಅದು ಸ್ವಾಭಿಮಾನದ ಕಾರ್ಯವಲ್ಲ, ಅದು ವಲಸು ಉದ್ಯೋಗವಾಗಿದೆ. ನಮ್ಮ ಪೂರ್ವಜರು ಸೈನ್ಯದಲ್ಲಿ ಇದ್ದರು. ಆದರೆ ಈಗ ನಮ್ಮ ಜನರು ಕಸ ಗುಡಿಸುವ ಈ ಉದ್ಯೋಗದಲ್ಲಿಯೇ ಸಮಾಧಾನ ಹೊಂದಿರುವುದರಿಂದ ಸೈನ್ಯ ಸೇರಲು ಸಾಧ್ಯವಾಗಲಿಲ್ಲ. ಹಿಂದೂಗಳು ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವುದರಿಂದ ಬ್ರಿಟಿಷ್ ಸರ್ಕಾರ ಅವರ ಬಗ್ಗೆ ಮಾತ್ರ ಬಹಳಷ್ಟು ಕಾಳಜಿ ವಹಿಸುತ್ತದೆ. ನೀವು ಮಾಡುವ ಉದ್ಯೋಗ ನಿಮ್ಮ ಮಕ್ಕಳು ಮಾಡುವುದು ಬೇಡ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿರಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಲು ಹಿಂಜರಿಯಬೇಡಿರಿ. ಹಾಗೆ ನೋಡಿದರೆ ಕುಲಬ ಹಾಗೂ ರತ್ನಗಿರಿ ಜಿಲ್ಲೆಯು ಶಿಕ್ಷಣದಲ್ಲಿ ಬಹಳ ಹಿಂದುಳಿದಿದೆ. ಅದಕ್ಕಾಗಿ ನೀವು ಸಾಕಷ್ಟು ಪರಿಶ್ರಮ ಪಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿರಿ. ಇನ್ನೊಂದು ಮಾತೆಂದರೆ, ನೀವು ಕೆಲಸಕ್ಕೆ ಹೋಗುವಾಗ, ತಿರುಗಾಡಲು ಹೋಗುವಾಗ ಹಾಗೂ ಲಗ್ನ ಮುಂಜಿವೆಗೆ ಹೋಗುವಾಗ ಒಂದೇ ಬಟ್ಟೆ ಹಾಕಿಕೊಂಡು ಹೋಗುತ್ತೀರಿ. ಇದು ತಪ್ಪು. ಕೆಲಸಕ್ಕೆ ಹೋಗುವಾಗ ಒಂದು ಬಟ್ಟೆ ಹಾಗೂ ಲಗ್ನ ಮುಂಜಿವೆಗೆ ಒಂದು ಬಟ್ಟೆ ತೊಟ್ಟುಕೊಳ್ಳಿ. ಒಂದು ಹೊತ್ತು ಊಟ ಬಿಟ್ಟರೂ ಅಡ್ಡಿ ಇಲ್ಲ, ಸರಿಯಾದ ಬಟ್ಟೆ ತೊಡಿರಿ. ಬಟ್ಟೆಯ ಮೇಲಿಂದ ನಿಮಗೆ ಮಾನ ಮರ್ಯಾದೆ ದೊರಕುತ್ತದೆ. ಅದಕ್ಕಾಗಿ ಊಟ ಬಿಟ್ಟಾದರೂ ಒಳ್ಳೆಯ ಬಟ್ಟೆ ತೊಡಿರಿ. ಇನ್ನೊಂದು ಮಾತೆಂದರೆ, ಮುಂಬೈನಲ್ಲಿ ಮುನ್ಸಿಪಲ್ ಕಾಮಗಾರ ಯೂನಿಯನ್ ಇಂದು ಬಹಳ ಸಶಕ್ತವಾಗಿದೆ. ಮಡಕೆ ಬುವ್ವ ಈ ಸಂಸ್ಥೆ ಸ್ಥಾಪಿಸಿದಾಗ ಇಷ್ಟೊಂದು ಶಕ್ತಿಯುತವಾಗಿರಲಿಲ್ಲ. ಅವರ ಆಸೆ ಇಂದು ಕೈಗೂಡಿದೆ. ಈ ಸಂಸ್ಥೆಯ ಮಹತ್ವದ ಬಗ್ಗೆ ಹೇಳುವುದಾದರೆ, ಮುನ್ಸಿಪಾಲಿಟಿಯಲ್ಲಿ ಡ್ರೈನೇಜ್ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸ ಮಾಡುವವರಿಗೆ ಬಹಳಷ್ಟು ಕಡಿಮೆ ಪಗಾರವಿತ್ತು. ಅವರಿಗೆ ಯೋಗ್ಯ ಪಗಾರ ಸಿಗಬೇಕೆಂದು ಕಮಿಷನರ್ಗೆ ತಿಳಿಸಿ ಚಳುವಳಿಯ ಬಗ್ಗೆ ತಿಳಿಸಲಾಯಿತು. ಚಳುವಳಿಯನ್ನು ಮುರಿಯಲು ಅನ್ಯರಿಂದ ಪ್ರಯತ್ನಿಸಲಾಯಿತು. ಆದರೆ ಸಾಧ್ಯವಾಗಲಿಲ್ಲ. ನಮಗೆ ಯಶ ದೊರೆಯಿತು. ಮುಂಬೈನಲ್ಲಿ ಬೇರೆಯವರು ಚಳುವಳಿ ಮಾಡಿದರೂ ಅವರಿಗೆ ಯಶಸ್ಸು ಸಿಗಲಿಲ್ಲ. ಆದರೆ ನಮಗೆ ಯಶಸ್ಸು ದೊರೆಯಿತು. ಇದಕ್ಕೆ ಕಾರಣ ನಮ್ಮಲ್ಲಿಯ ಒಗ್ಗಟ್ಟು ಮತ್ತು ಸಂಘಟನೆ. ನೀವು ಮಾಡುವ ಉದ್ಯೋಗಕ್ಕೆ ತಿಂಗಳಿಗೆ 100 ರೂಪಾಯಿ ಪಗಾರ ಕೊಟ್ಟರೂ ಯಾರೂ ಕೆಲಸವನ್ನು ಮಾಡಲಾರರು. ನೀವು ಸಂಪು ಮಾಡಿದರೆ ಮುಂಬೈ ಜನತೆಗೆ ಬಹಳ ತೊಂದರೆ ಆಗುತ್ತದೆ. ನೀವು ಸಂಘಟಿತರಾದರೆ ಮುಂಬೈ ಜೀವನ ನಿಮ್ಮ ಕೈಯಲ್ಲಿ ಇರುತ್ತದೆ. ಈಗ ನಿಮಗೆ ತುಟ್ಟಿ ಭತ್ಯೆ ಕೊಡಬೇಕೆಂದು ಮುನ್ಸಿಪಾಲಿಟಿಯಲ್ಲಿ ಠರಾವು ಮಾಡಲಾಗಿದೆ. ಆದ್ದರಿಂದ ನೀವೆಲ್ಲರೂ ಮುನ್ಸಿಪಲ್ ಕಾಮಗಾರ ಯೂನಿಯನ್ದ ಸದಸ್ಯರಾಗಿ ಸಂಘಟಿತರಾಗಿರೆಂದು ಹೇಳಬಯಸುತ್ತೇನೆ.